ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುದೀತಾ ಇರೋದು ನೋಡಿದ್ರೇ ಗೊತ್ತಾಗಿರುತ್ತೆ ಇದು ರಸಮ್ ಅಂತ. ಹೌದು ಸ್ನೇಹಿತರೆ, ಇದು ತುಂಬ ಸುಲಭವಾಗಿ ಮಾಡುವಂಥ ಒಂದು ರಸಮ್ ವಿಧಾನ. ಹಾಗೆ ತುಂಬ ಬಾಯಿ ಕೆಟ್ಟಿದ್ರೆ, ಏನಾದರೂ ಖಾರ ಹುಳಿ ತಿನ್ಬೇಕನ್ಸಿದ್ರೆ ಅಥವಾ ಬರೀ ಸಾಂಬಾರು ತಿಂದಿನೇ ಬೇಜಾರಾಗಿದ್ದರೆ ಈ ಒಂದು ರಸಮ್ನ ಟ್ರೈ ಮಾಡಿ. ಹೊರಗಡೆ ಬರ್ತಾ ಇರೋ ಮಳೆಗೆ ಈ ರೀತಿ ರಸಮ್ ಜೊತೆ ನಾನು ಬಾಳೆಕಾಯಿ ಫ್ರೈ ಹಾಕ್ಕೊಂಡು ಇವತ್ತು ಊಟನ ಮಾಡ್ತಾಯಿದ್ದೀನಿ. ತುಂಬಾ ಅದ್ಭುತವಾಗಿತ್ತು. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಚಿಕ್ಕದಾಗಿರೋ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ತುಂಬ ಬೇಗ ಮಾಡ್ಕೋಬೋದು, ನೀವು ಕೂಡ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕ್ವಾಂಟಿಟಿ ನಿಮಗೆ ರಸಮ್ ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ಟೊಮೆಟೊ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಇವಾಗ ಒಂದು ಟೊಮೆಟೊ ಹಾಕಿದ್ರೆ 4 ಜನಕ್ಕೆ ಸಾಕಾಗೋಷ್ಟು ರಸಮ್ನ ಮಾಡ್ಬೋದು. ಮನೆ ತುಂಬ ಜನ ಇದ್ದರೆ ನೀವು 5-6 ಟೊಮೆಟೊನ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸಿಪ್ಪೆ ಏನು ಸುದ್ದಿಲ್ಲ, ಹಾಗೇನೆ ಹಾಕ್ಕೊಂಡಿದ್ದೀನಿ. ತರ್ತರಿಯಾಗಿ ರುಬ್ಬೋದ್ರಿಂದ ಸಿಪ್ಪೆ ಸಮೇತ ಇದ್ದರೆ ಏನೂ ಪರವಾಗಿಲ್ಲ. ನಿಮಗೆ ಇಷ್ಟ ಇಲ್ಲ ಸುಲಿದು ಹಾಕೋತೀರಾ ಅಂದರೆ ಸುಲಿದು ಕೂಡ ಹಾಕ್ಕೋಬಹುದು. ನಾನು ಹಾಗೆಯೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ನೀವು ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ಬೆಳ್ಳುಳ್ಳಿ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಲಿಂಬೆ ಹಣ್ಣಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಹುಳಿ ಇರೋದ್ರಿಂದ ಜಾಸ್ತಿ ಹುಣಸೆ ಹಣ್ಣು ಬೇಕಾಗಿರಲ್ಲ. ಹಾಗೆ ಇಲ್ಲಿ 2 ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸುಮ್ಮನೆ ಕಲರ್ಗೋಸ್ಕರ. ನಿಮ್ಮ ಹತ್ರ ಹಸಿ ಮೆಣಸಿನ್ಕಾಯಿನೇ ಇದೆ ಅಂದರೆ ಅದೇ ಹಾಕ್ಕೋಬೋದು, ಅಥವಾ ಬರೀ ಒಣಗಿರೋ ಮೆಣಸಿನ್ಕಾಯಿ ಇದೆ, ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ಹಾಗೆಯೇ ಬರೀ ಒಣಗಿರೋ ಮೆಣಸಿನ್ಕಾಯಿನೇ ಹಾಕ್ಕೋಬೋದು. ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳುಮೆಣಸು, 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಕಾಳುಮೆಣಸು ಜೀರಿಗೆ ಈ ಕೋಲ್ಡ್ ಆಗಿರೋರಿಗೆಲ್ಲನೂ ಇದು ತುಂಬ ಒಳ್ಳೆಯದು. ನೋಡಿ, ಈ ಥರ ನೀರೇನೋ ಹಾಕಿಲ್ಲ, ಟೊಮೆಟೊ ಇರುವಂಥ ನೀರು ಅಂಶದಿಂದನೇ ಈ ರೀತಿಯಾಗಿ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿನೇ ಎಣ್ಣೆನೂ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಕು. ಇದಕ್ಕೆ ಸಾಸಿವೆ ಏನೂ ಹಾಕಿಲ್ಲ, ಸ್ವಲ್ಪ ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸ್ವಲ್ಪ ಚಿಟಪಟ ಆದಮೇಲೆ ಒಂದು ಟೊಮೆಟೊ ಅಥವಾ ಅರ್ಧ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಕೂಡ ಆಪ್ಷನಲ್ ಸ್ನೇಹಿತರೆ. ಟೊಮೆಟೊ ಹಾಕಿದ್ರೂ ಹಾಕ್ಬೋದು, ಹಾಕದೇನೂ ಕೂಡ ಮಾಡ್ಬೋದು. ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ರಸಮ್ ತಿನ್ನುವಾಗ ಮಧ್ಯದಲ್ಲಿ ಸ್ವಲ್ಪ ಟೊಮೆಟೊ ಪೀಸಸ್ ಸಿಗೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆ ಥರ ಅನಿಸುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ. ಈ ಥರ ಎಣ್ಣೆಯಲ್ಲಿ ಟೊಮೆಟೊ ಫ್ರೈ ಮಾಡಿದಾಗ ತುಂಬ ಸ್ಮ್ಯಾಶ್ ಆಗಿ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ತಿನ್ನುವಾಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಇದಕ್ಕೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಈ ಒಂದು ರಸಮ್ನ ನೀವು ಬ್ಯಾಚುಲರ್ಸ್ ಎಲ್ಲನೂ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫಿಶ್ ಫ್ರೈ ಅಥವಾ ಏನಾದರೂ ಪಲ್ಯಗಳು ಇದ್ದಾಗ ಸಾಂಬಾರು ಮಾಡೋದಕ್ಕೆ ಬೇಜಾರು ಅನಿಸಿದಾಗ ಈ ಒಂದು ರಸಮ್ನ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಆಲ್ಮೋಸ್ಟ್ ಎಲ್ಲರೂ ಈ ಥರ ರಸಮ್ನೇ ಮಾಡ್ತಾರೆ, ನಾನು ಮಾಡ್ತಾ ಇದ್ದೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಇದನ್ನು ತಿಳಿಸ್ಕೊಡೋಣ ಅಂತ ಮಾಡಿದ್ದೀನಿ. ನೋಡಿ, ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನಾವು ರುಬ್ಕೊಂಡಿರೋ ಪೇಸ್ಟ್ನ ಎಣ್ಣೆ ಜೊತೆಗೆ ಟೊಮೆಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗಿರುತ್ತೆ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮಿಕ್ಸಿಯಲ್ಲಿ ಇರುವಂಥ ಸ್ವಲ್ಪ ಪೇಸ್ಟ್ ಕೂಡ ಉಳ್ಕೊಂಡಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಮಿಕ್ಸಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರಸಮ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಹದ ಮಾಡ್ಕೊಳ್ಳಿ. ಅಂದರೆ ತುಂಬ ತೆಳ್ಳಗೂ ಕೂಡ ಮಾಡ್ಕೊಳ್ಳೋದು ಬೇಡ, ಅಷ್ಟು ರುಚಿಯಾಗಿ ಬರಲ್ಲ. ಸ್ವಲ್ಪ ತಿಕ್ಕಾಗಿದ್ದರೆ ಓಕೆ. ರಸಮ್ ಅಂದರೆ ಒಬ್ಬೊಬ್ಬರು ತುಂಬ ನೀರು ಥರ ಮಾಡ್ತಾರೆ, ರುಚಿ ಅನಿಸಲ್ಲ. ಅದು ಗಂಧ ಗಾಳಿಯೇ ಇಲ್ಲ ಅನ್ನತ್ತಾರಲ್ಲ, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಜೀರಿಗೆ ಸ್ಮೆಲ್ಲು, ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಇದ್ದು ಸ್ವಲ್ಪ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಬೆಲ್ಲನ ಸೇರಿಸ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು, ಸಕ್ಕರೆ ಏನು ಹಾಕಬೇಡಿ, ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಸ್ನೇಹಿತರೆ, ತುಂಬ ಸುಲಭ ಈ ಒಂದು ರಸಮ್ ಮಾಡುವಂಥದ್ದು. ಒಂದು ಕುದಿ ಬಂದರೆ ಸಾಕು, ಸುತ್ತ ಒಂದು ಸ್ವಲ್ಪ ಕುದ್ದು ಬಂದರೆ ಈ ರಸಮ್ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಖಾರ ಹುಳಿಯಾಗಿರುವಂಥ ಒಂದು ರಸಮ್ ರೆಸಿಪಿ ಇದು. ತುಂಬ ಬೇಗ ಮಾಡ್ಕೋಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬ್ಯಾಚುಲರ್ಸ್ ಆಗಿದ್ದರೆ ದಯವಿಟ್ಟು ಈ ಒಂದು ರಸಮ್ನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ.
ಹಾಗೆ ಈ ಮಾಡೋದಕ್ಕೆ ತುಂಬ ಈಸಿ ಕೂಡ. ಕೆಲಸದಿಂದ ಬಂದಿರ್ತೀರ, ಮನೆಯಲ್ಲಿ ಮಾಡ್ಕೋಬೇಕು ಸಾಂಬಾರೆಲ್ಲ ಅಂದರೆ ಸ್ವಲ್ಪ ಕಷ್ಟ. ಈ ಥರ ರಸಮ್ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.